ಹಾಗೆಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 6ನೇ ಎಪಿಸೋಡ್ ಜಿಯೋ ಹಾಟ್ಸ್ಟಾರಲ್ಲಿ ಟೆಲಿಕಾಸ್ಟ್ ಆಗಿದೆ. ಆ್ಯಂಡ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನಲ್ಲಿ 4 ಜನ ಟೀಮ್ ಮೆಂಬರ್ ಆಗಿ ಮಾಡಿದ್ದಾರೆ, ಟೀಮ್ ಲೀಡ್ ಆಗಿ ಮಾಡಿದ್ದಾರೆ. ಇವಾಗ ಆ ಟೀಮ್ ಲೀಡ್ ಏನಿದಾರಲ್ಲ, ಅವರು ಇವಾಗ ತಮ್ಮ ತಂಡವನ್ನು ಕಟ್ಟುವ ಸಮಯ ಅಂತಾನೆ ಹೇಳ್ತೀನಿ. 4 ಜನ ಟೀಮ್ ಲೀಡ್ ಇದ್ದಾರೆ. ಇವಾಗ ತಂಡವನ್ನು ಕಟ್ಟೋ ಸಮಯದಲ್ಲಿ ಅಲ್ಲಿ ಟಾಸ್ಕ್ಗಳನ್ನ ಕೊಡ್ತಾರೆ. ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಆ ಒಂದು ಕಂಟೆಸ್ಟೆಂಟ್ಗಳಿಗೆ ಟಾಸ್ಕ್ ಪರ್ಫಾರ್ಮೆನ್ಸ್ ಮೇಲೆ ಆ 4 ಟೀಮ್ಗಳ ಲೀಡರ್ಗಳು ತಮ್ಮ ತಂಡಕ್ಕೆ ಅವ್ರನ್ನ ತಗೊಬೇಕಾಗುತ್ತೆ. ಆಲ್ರೆಡಿ ಕೆಲವು ಟಾಸ್ಕ್ಗಳು ಕೂಡ ಆಗಿದೆ. ಆ್ಯಂಡ್ ಇವಾಗ ಮತ್ತೊಂದು ಟಾಸ್ಕು ಇವತ್ತಿನ ಎಪಿಸೋಡ್ ಕೊಟ್ಟಿರುವಂಥದ್ದು, ಅದು ಲಕ್ ಟಾಸ್ಕ್ ಅಂತಾನೆ ಹೇಳ್ಬೋದು. 4 ಜನ ಅಲ್ಲಿ ಕೀನ ಹುಡ್ಕೊಳ್ಳೋವಂಥದ್ದು. ಕೀ ಯಾರಿಗೆ ಸಿಗುತ್ತೆ, ಒಂದು ಬಾಕ್ಸ್ನ ಓಪನ್ ಮಾಡ್ತಾರೆ. ಬಾಕ್ಸ್ ಓಪನ್ ಮಾಡಿದ್ದಾದ್ಮೇಲೆ ಆ ಬಾಕ್ಸಲ್ಲಿ ಯಾವ ನಂಬರ್ ಇರುತ್ತೆ, ಆ ನಂಬರ್ ಪ್ರಕಾರನೇ ಅವ್ರು ನಿಂತ್ಕೊಬೇಕಾಗತ್ತೆ. ಅದೇ ಒಂದು ರೀತಿಯಲ್ಲಿ ಲಕ್ ಅಂತಾನೆ ಹೇಳ್ಬೋದು. ಫಸ್ಟ್ ನಂಬರ್ ಬಂದರೆ ಅವರು ಫಸ್ಟ್ ಆಗಿ ಆಯ್ಕೆ ಆಗ್ತಾರೆ, 4th ಬಂದರೆ 4th ಅಲ್ಲಿ ನಿಂತ್ಕೊತಾರೆ ಅಂತಾನೆ ಹೇಳ್ಬೋದು. ಆ ಒಂದು ಬೇಸಿಸ್ ಮೇಲೆ ಅಲ್ಲಿರುವಂಥ ಟೀಮ್ ಲೀಡರ್ಗಳು ಅವ್ರನ್ನ ಚಾಯ್ಸ್ ಮಾಡಬೇಕಾಗತ್ತೆ ಅಂತಾನೆ ಹೇಳ್ತೀನಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ ಕೊಟ್ಟಿರುವಂಥದ್ದು ಎಮೋಷನಲ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಟಾಸ್ಕ್ ಅಲ್ಲ, ಇದು ಒಂದು ರೀತಿಯಲ್ಲಿ ಹೊರಗಡೆ ಇರುವಂಥ ಒಂದು ಆಡಿಯನ್ಸ್ಗೆ ಒಂದು ರೀತಿಯಲ್ಲಿ ಕನೆಕ್ಟ್ ಆಗುವಂಥ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಫಸ್ಟಿಗಲ್ಲಿ ಇಶಾ ಅವರು ಬರ್ತಾರೆ. ಆ್ಯಂಡ್ ಕುಮಾರಿ ಆ್ಯಂಡ್ ಪ್ರಿಯಾಂಕಾ ಜೊತೆಗೆ ಹೆಲ್ಮೆಟ್ ಮ್ಯಾನ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಎಮೋಷನಲ್ ಆಗಿ ಅಥವಾ ಒಂದು ಕನೆಕ್ಟ್ ಆಗೋ ರೀತಿಯಲ್ಲಿ ಒಂದು ಕಥೆ ಅಥವಾ ಒಂದು ಏನಾದರೂ ಒಂದು ಹೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದು ಅಂತಂದರೆ ಅಲ್ಲಿ ಈಶಾ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಕುಮಾರಿ ಅಂತೂ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದ್ರು. ಆ್ಯಂಡ್ ಒನ್ ಟೈಮಲ್ಲಂತೂ ನನ್ನ ಕೈಲಿ ಆಗಲ್ಲ ಅನ್ನೋ ರೀತಿಯಲ್ಲಿ ಕೆಳಗಡೆಗೆಲ್ಲ ಇಳಿದ್ರು ಆ ಚೇರಿಂದ, ಫೋನೆಲ್ಲ ಬಿಟ್ಬಿಟ್ಟು. ಆಮೇಲೆ ಸಂಗೀತ ಮತ್ತು ವಿನಯ್ ಆ್ಯಂಡ್ ನಿರಂಜನ್ ಅವರು ಸಮಾಧಾನ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿಸ್ತಾರೆ. ತುಂಬ ಎಮೋಷ್ನಲ್ ಆಗಿ ಮಾತಾಡಿದ್ರು ಕುಮಾರಿ ಅವರು ತಮ್ಮ ಒಂದು ಕಷ್ಟದ ಒಂದು ದಿನಗಳನ್ನು ನೆನೆಸ್ಕೊಂಡು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಪ್ರಿಯಾಂಕಾ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡೋದು, ಅವ್ರ ಅಜ್ಜಿಯವ್ರನ್ನ ನೆನೆಸ್ಕೊಂಡು. ಆ್ಯಂಡ್ ಹೆಲ್ಮೆಟ್ ಮ್ಯಾನ್ ಅವ್ರ ತಂದೆ ಅವರ ಒಂದು ನೆನಪಲ್ಲಿ ಕೆಲವೊಂದು ವಿಷಯಗಳನ್ನು ಹಂಚ್ಕೊಂಡ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಟಾಸ್ಕ್ ಬಂದು ಎಂಟರ್ಟೈನ್ಮೆಂಟ್ ಟಾಸ್ಕು. ಇದರಲ್ಲಿ ಲಿಖಿತ್, ಧನುಷ್, ಮಂಜಾ ಆ್ಯಂಡ್ ಚರಣ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿ ಡ್ರೆಸ್ಗಳನ್ನ ಹಾಕೊಳ್ಳೋದ್ರ ಜೊತೆಗೇನೆ ಅಲ್ಲಿ ಎಂಟರ್ಟೈನ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಯಾರು ಡ್ರೆಸ್ ಹಾಕೊತಾರೆ ಆ್ಯಂಡ್ ಮ್ಯಾಕ್ಸಿಮಮ್ ಯಾರು ಎಂಟರ್ಟೈನ್ ಮಾಡಿರ್ತಾರೆ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಲಿಖಿತ್, ಧನುಷ್ ಆ್ಯಂಡ್ ಮಂಜಾ, ಚರಣ್ ಎಲ್ಲರೂ ಕೂಡ ಡಿಸೆಂಟಾಗಿ ಮಾಡಿದ್ದಾರೆ. ಆರ್ಡರ್ ಪ್ರಕಾರ ತಗೊಳಕ್ಕೆ ಹೋದರೆ ಇಲ್ಲಿ ಫಸ್ಟು ನಿಲ್ಲಿಸಿರುವಂಥದ್ದು ಮಂಜನ ಟಾಪ್ 1 ತಗೊತಾರೆ. ಅದಾದಮೇಲೆ ಚರಣ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಲಿಖಿತ್ 3ನೇ ಪ್ಲೇಸಲ್ಲಿ ಆ್ಯಂಡ್ ಧನುಷ್ 4ನೇ ಪ್ಲೇಸಲ್ಲಿ ಜಡ್ಜ್ ಅವರು ಇಲ್ಲಿ ಆಯ್ಕೆ ಮಾಡುವಂಥದ್ದು. ನನ್ನ ಪ್ರಕಾರ ಲಿಖಿತ್ ಏನು ಮಾಡಲಿಲ್ಲ ಅಂತಲೇ ಹೇಳ್ತೀನಿ. ಲಿಖಿತ್ ಯಾಕೆ ಈ ರೇಂಜಿನಲ್ಲಿ ಪ್ರಮೋಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ. ನನ್ನ ಪ್ರಕಾರ ಲಿಖಿತ್ಗಿಂತ ಧನುಷ್ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಧನುಷ್ಗೆ ಆ ಒಂದು ಕ್ಯಾಟಗರಿನೇ ಅಲ್ಲ, ಅವರು ಎಂಟರ್ಟೈನ್ಮೆಂಟ್ ಕ್ಯಾಟಗರಿ, ಬಟ್ ಆದರೂ ಕೂಡ ಟ್ರೈ ಮಾಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಇದ್ರದ್ದು ಕೂಡ ಸೆಲೆಕ್ಷನ್ ನಡೆಯುತ್ತೆ. ಒಟ್ಟಾರೆಯಾಗಿ ಇವಾಗ 4 ಟೀಮ್ ಮೆಂಬರ್ಗಳು ಕೂಡ ತಮ್ಮ ಒಂದು ತಂಡವನ್ನು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾವ್ಯಾವ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ ಯಾವ ತಂಡ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಕಮೆಂಟ್ ಮಾಡಿ. ಇನ್ನು ಮುಂದೆ ಇದೆ ದೊಡ್ಡ ಮಹಾಯುದ್ಧ ಅಂತಲೇ ಹೇಳ್ಬೋದು ಅಗ್ನಿ ಪರೀಕ್ಷೆನಲ್ಲಿ. ಈ 4 ಟೀಮ್ಗಳು ಕೂಡ ಗುದ್ದಾಡುತ್ತೆ. ಅದರಲ್ಲಿ ಯಾವ್ಯಾವ ರೀತಿಯ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ ಮುಂದೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಮೊದಲನೇದಾಗಿ ನೋಡಿದ್ರೆ ಇಲ್ಲಿ ಪೂರ್ಣಿಮಾ ಅವ್ರ ತಂಡ ನನಗೆಲ್ಲೋ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಬ್ಯಾಲೆನ್ಸಿಂಗ್ ಆಗಿದೆ. 3 ಜನ ಬಾಯ್ಸು 3 ಜನ ಗರ್ಲ್ಸ್ ಇದ್ದಾರೆ. ಆ್ಯಂಡ್ ಅದಾದಮೇಲೆ ಬರುವಂಥದ್ದು ರಾಜೀವ್ ಗೌಂಡಿ. ಅಂಕಲ್ ಸಖತ್ತಾಗಿರುವಂಥ ಒಂದು ಟೀಮ್ನ ಚೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 4 ಜನ ಮೇಲ್ ಆದರೆ 2 ಜನ ಫೀಮೇಲ್ ಅಂತಲೇ ಹೇಳ್ತೀನಿ. ಅದಾದಮೇಲೆ ಲಕ್ಷ್ಮೀಗೌಡ ಆ್ಯಂಡ್ ಹೇಮಲತಾ ಅವ್ರದ್ದು. ಇವ್ರು ಸ್ವಲ್ಪ ಡೀಸೆಂಟ್ ಆಗಿದ್ದಾವೆ, ಸ್ವಲ್ಪ ವೀಕ್ ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀಗೌಡ ಬಗ್ಗೆ ಮಾತಾಡಬೇಕು ಅಂದರೆ ಒಂದೇ ಒಂದು ಮೇಲ್ ಕ್ಯಾಂಡಿಡೇಟು, ಇನ್ನು ಉಳಿದಂತೆ ಎಲ್ಲರೂ ಕೂಡ ಈ ಲೇಡಿ ಕ್ಯಾಂಡಿಡೇಟ್ಗಳಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ರೀತಿಯಲ್ಲಿ ಟಾಸ್ಕ್ಗಳನ್ನ ಕೊಡ್ತಾರೆ, ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಎಲ್ಲ ಒಂದು 4 ತಂಡಗಳು. ಆ್ಯಂಡ್ ಮುಂದೆ ಯಾವ ರೀತಿಯಲ್ಲಿ ಪ್ರೊಸೆಸ್ ಇರುತ್ತೆ ಅನ್ನೋದು ಕೂಡ ನೋಡಬೇಕು ಅಂತಲೇ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇದ್ದಂಥ ವಿಷಯ ಇಷ್ಟು. ಆ್ಯಂಡ್ ಮುಂದಿನ ವಿಡಿಯೋಗಳಿಗಾಗಿ ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಓಕೆ, ಬಾಯ್ ಬಾಯ್.